ಅದೇ ದೊಡ್ಡ ಕಳ್ಳ. ದೊಡ್ಡ ಕಳ್ಳ ಅಂದ್ರೆ ಕಳ್ಳತನ ಮಾಡಲ್ಲ. ಕಳ್ಳತನ ಅಂದ್ರೆ ಸಾಕಷ್ಟು ತರ ಇರುತ್ತೆ. ಮನಸ್ಸಿನಲ್ಲಿ ಮತ್ತೊಬ್ಬರನ್ನ ಕದಿಯೋದು, ಮತ್ತೊಬ್ಬರನ್ನ ಪ್ರೀತಿ ಕದ್ರೆ ಪರವಾಗಿಲ್ಲ, ಆದ್ರೆ ಲವ್ ಹುಡುಗಿ ಮೇಲೆ ಕಣ್ಣ ಕದಿಯಲ್ಲ, ಈ ವಯಸ್ಸಲ್ಲಿ ಬೇಕಾಗಿತ್ತು. ಆ ಪಾತ್ರ ಇದೆ ನಂದು. ಈ ಚಿತ್ರದಲ್ಲಿ ಒಂದು ಕಥೆ ಇದೆಯಲ್ಲ, ಅದೊಂದು ಬಹಳ ಒಂದು ಕುತೂಹಲಕರವಾದ ಒಂದು ಕಥೆ. ಆದರೆ ಬಹಳ ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇ ಆಗಲಿ, ಆ ದೃಶ್ಯಗಳೇ ಆಗಲಿ ಚೆನ್ನಾಗಿ ಹೇಳ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಆ ಕ್ಯಾಮ್ರಾ ವರ್ಕ್ ಇದೆಯಲ್ಲ, ಆ ಕ್ಯಾಮ್ರಾ ವರ್ಕ್ ಬಹಳ ಚೆನ್ನಾಗಿದೆ. ಮತ್ತೆ ಪ್ರತಿಯೊಬ್ಬ ಕಲಾವಿದರು, ನಮ್ಮ ಗೆಳೆಯರಾದ ಕಿಶೋರ್ ಇರಬಹುದು, ರಮೇಶ್ ಇರಬಹುದು, ಮಿತ್ರ ಇರಬಹುದು, ಇನ್ನೂ ಅನೇಕ ಕಲಾವಿದರು ಇದರಲ್ಲಿ ಪಾತ್ರ ಮಾಡಿದ್ದಾರೆ. ಅಂದ್ರೆ ನಮ್ಮ ನಿರ್ದೇಶಕರ ಒಂದು ಒಂದು ಇದನ್ನು ಒಪ್ಕೋಬೇಕಾದ್ರೆ, ಯಾಕಂದ್ರೆ ಚೂಸ್ ಇದೆಯಲ್ಲ, ಅವರು ಆಯ್ಕೆ ಮಾಡೋದು ಇದೆಯಲ್ಲ, ಪಾತ್ರಗಳನ್ನು ಆಯ್ಕೆ ಮಾಡೋದು, ಆ ಕಥೆಗೆ ತಕ್ಕಂತೆ ಆ ಪಾತ್ರಗಳನ್ನು ಆಯ್ಕೆ ಮಾಡೋದು ಇದೆಯಲ್ಲ, ಅದು ಅವ್ರದ್ದು. ಜೊತೆಗೆ ನಮ್ಮ ಸಚಿನ್ ಮತ್ತೆ ರಾಜವರ್ಧನ್, ಇವರ ಪರಿಶ್ರಮ ಬಹಳ ಇದೆ ಅದಕ್ಕೆ. ಯಾಕೆಂತಂದ್ರೆ ಅವರು ಎಲ್ಲೂ ಸಹಿತ ನಾನು ನೋಡಿದ್ದೀನಿ, ಆ ಶೂಟಿಂಗ್ನಲ್ಲಿ ಆಗಲಿ ಪ್ರತಿಯೊಂದು ಶಾರ್ಟ್ಗೆ ದುಡುಕಿಲ್ಲ, ಯಾವುದು ದುಡುಕಿಲ್ಲ, ಬಹಳ ಆಲೋಚನೆ ಮಾಡಿದ್ದಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಚಿತ್ರ ಮಾಡ್ಬೇಕಾದ್ರೆ ಬಹಳ ಅಂದ್ರೆ ಪೇಪರ್ನ ಅರಿಯೋ ನೋಟ್ ಅರಿತಿರ್ಲಿಲ್ಲ. ಅಂದ್ರೆ ಅಲ್ಲ ಅರ್ಥ ವೇಸ್ಟ್ ಆಗಬಾರ್ದು. ಸುಮ್ಮನೆ ನಾವೇನೋ ತೆಗೆದ್ವಿ ನೋಡ್ತಾರೆ ತಿರ್ಗಾ ಇದು ಮಾಡಬಾರ್ದು, ರೀಶೂಟ್ ಮಾಡಬಾರ್ದು. ಅಂದ್ರೆ ಇವು ಆಲೋಚನೆ ಮಾಡಿ, ಯಾಕಂದ್ರೆ ಇದನ್ನ ಕಥೆಯನ್ನ ಹೇಳಿಬೇಕಾದ್ರೆ ಪ್ರೇಕ್ಷಕನಾಗಿ ಕೂತು ಕಥೆಗಾರ, ನಿರ್ದೇಶಕ, ಕ್ಯಾಮ್ರಾಮನ್, ನಿರ್ಮಾಪಕರು ಎಲ್ಲ ಕೂತ್ಕೊಂಡು ಒಬ್ಬ ಪ್ರೇಕ್ಷಕನಾಗಿ ಅವರ ಕಥೆನ ನೋಡ್ತಾರೆ, ಕಥೆನ ಆಯ್ಕೆ ಮಾಡ್ತಾರೆ. ಅದು ಜನರ ಅಂದ್ರೆ ಫಸ್ಟ್ ಅವರ ಮನಸ್ಸಿಗೆ ಒಪ್ಪಬೇಕು. ಯಾಕೆಂದರೆ ಪ್ರೇಕ್ಷಕರಲ್ಲಿ ಅವರೊಬ್ಬರು ಪ್ರೇಕ್ಷಕರ ತಾನೆ, ಅವರದೇ ಚಿತ್ರ ತಾನೆ. ಆದರೆ ಆ ಒಂದು ಜನಗಳಿಗೆ ಯಾವುದು ಬೇಕು, ಯಾವುದು ಬೇಡ, ಮತ್ತೆ ರಿಪೀಟ್ ಆಗಲ್ಲ. ಯಾವುದೇ ಒಂದು ಪ್ರೇಮ ಕಥೆ ಆಗಲಿ, ಯಾವುದೇ ಒಂದು ಫೈಟಿಂಗ್ ಆಗಲಿ, ಯಾವುದೇ ಒಂದು ಅನೇಕ ಚಿತ್ರಗಳಲ್ಲಿ ಬರೋ ಹಾಗೆ ಮರುಕಳಿಕೆ ಆಗಬಾರ್ದು. ಆ ಥರದಲ್ಲಿ ಅಂದರೆ ಈ ಕಥೆಯಲ್ಲಿ ಆ ಥರ ಬರೋದಿಲ್ಲ. ಏನೋ ಒಂದು ದೃಶ್ಯದಿಂದ ದೃಶ್ಯಕ್ಕೆ ಪ್ರತಿಯೊಂದು ಒಂದು ವಿಭಿನ್ನವಾಗಿದೆ. ಆ ವಿಭಿನ್ನವಾದ ಆಲೋಚನೆಗಳು ನಮ್ಮ ಇವರಲ್ಲಿ ಡೈರೆಕ್ಟರಲ್ಲಿ, ನಮ್ಮ ರಾಜವರ್ಧನ್ ಮತ್ತು ಅವರ ಟೀಮಲ್ಲಿ ಆ ವಿಭಿನ್ನವಾದ ಒಂದು ಆಲೋಚನೆಗಳಿದೆಯಲ್ಲ, ಅದಕ್ಕೆ ಪೂರಕವಾಗಿ ಕಥೆಯನ್ನು ಹೇಳ್ತಿದ್ದಾರೆ. ಈ ಚಿತ್ರಣ ಮಾಡಿದ್ದಾರೆ ಅಂದರೆ ನಮಗೊಂದು ಹೆಮ್ಮೆ. ಯಾಕೆಂತಂದರೆ ಈಗ ನಮ್ಮ ಪಾತ್ರಕ್ಕೆ ಯಾರು ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದಾಗಿತ್ತು. ಆದರೆ ನಾವೇ ಬೇಕು ಅಂತ ಆಯ್ಕೆ ಮಾಡೋದಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಅವರ ಸಂಸ್ಥೆಯಲ್ಲಿ ಬಿಟ್ಟರೆ, ಅವ್ರ ಸಂಸ್ಥೆಯಲ್ಲಿ ಯಾವಾಗಲೂ ಅಷ್ಟೇ ಉಮೇಶ್ ಅವರೇ ಬೇಕು ಅಂತ. ಅದೇ ಥರ ಇವರು ನಿರ್ದೇಶಕರು ನಮ್ಮ ರಾಜವರ್ಧನ್ ಮತ್ತು ಸಚಿನ್ ಅವರೆಲ್ಲ ಯೋಜನೆ ಮಾಡಿ ಈ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡಲಿದೆ. ಅದು ಅವರ ದೊಡ್ಡತನ ಎತ್ತಿ ತೋರಿಸುತ್ತೆ. ಭಗವಂತ ಇವರಿಗೆ ಒಂದು ಒಳ್ಳೆ ಆಲೋಚನೆ ಶಕ್ತಿ ಕೊಟ್ಟಿದ್ದಾನೆ, ಮತ್ತು ಎಲ್ಲ ಒಂದು ಚೈತನ್ಯ ಕೊಟ್ಟಿದ್ದಾನೆ, ಭರವಸೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಕಥೆಯನ್ನ ಬಹಳ ಚೆನ್ನಾಗಿ ಮಾಡಿದ. ಒಂದು ಸಸ್ಪೆನ್ಸ್ ಒಂದು ಹುಡುಗಿ ಕೊಲೆ ಆಗತ್ತೆ, ಅದು ಯಾರು ಮಾಡೋದು ಗೊತ್ತಿಲ್ಲಪ್ಪ, ನನಗಂತೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಲ್ಲ, ಈಗ ಗೊತ್ತಿರುತ್ತೆ. ಆ ಥರ ಚಿತ್ರ ಮಾಡಿದ್ದಾರೆ. ಇದು ಸೆಪ್ಟೆಂಬರಲ್ಲಿ ಬಿಡುಗಡೆ ಆಗುತ್ತೆ. ನಾವು ಹೇಳೋದಕ್ಕಿಂತ ನೀವು ಥಿಯೇಟ್ರಲ್ಲಿ ಕೂತು ಅದನ್ನು ಆನಂದ ಪಡಿ. ನಮಸ್ತೆ. ಮ್ಯೂಸಿಕ್ ಮಾಡ್ತೀನಿ. ಸೊ ಮ್ಯೂಸಿಕ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮೂವಿನೂ ಕೂಡ ಇದೇ ರೀತಿ ಒಂದು
ಕ್ವಾಲಿಟಿ ಆ್ಯಂಡ್ ಎಫರ್ಟ್ ನೀವು ನೋಡ್ಬೋದು. ನಮ್ಮ ಸೈಡಿಂದ ಮೋರ್ ದೆನ್ 100% ಕೊಡೋ ಒಂದು ಆಪರ್ಚುನಿಟಿ ಆ್ಯಂಡ್ ಇದು ಕೊಟ್ಟಿದ್ದಾರೆ ರಾಜ್ ಸಚಿನ್. ಸೊ ವಿಲ್ ಡೂ ಅವರ್ ಬೆಸ್ಟ್. ಆ್ಯಸ್ ಅ ಮೂವಿ ನೋಡಿದ್ರೆ ಇಟ್ಸ್ ಅ ಚಾಲೆಂಜಿಂಗ್ ಸ್ಕೋರ್. ಯಾಕಂದರೆ ಎಲ್ಲರೂ ಕಾಂಪಿಟೇಷನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಕಿಶೋರ್ ಸರ್ ಇರ್ಬೋದು, ರಮೇಶ್ ಇಂದ್ರ ಸರ್ ಇರ್ಬೋದು, ಸಂಗೀತ ಮಾಡಿರ್ಬೋದು, ಸಚಿನ್ ಸರ್. ಇದು ಸೊ ಒಂದು ಟಿಪಿಕಲ್ ಮರ್ಡರ್ ಮಿಸ್ಟ್ರಿ ಥರ ಅಲ್ಲದೆ ಇಟ್ ಈಸ್ ಫುಲ್ಲಿ ಎಂಗೇಜಿಂಗ್ ಅಂಟಿಲ್ ದಿ ಎಂಡ್. ಸೊ ಮ್ಯೂಸಿಕ್ ಆಲ್ಸೋ ವಿ ಹ್ಯಾವ್ ಟ್ರೈ ಟು ಡೂ ದ ಸೇಮ್ ಜಸ್ಟಿಸ್. ಅದಲ್ಲದೆ ಟೀಸರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಣ್ಣ ಕಾನ್ಸೆಪ್ಟ್ ಕರ್ಮ ಅಂತ ಇಟ್ಕೊಂಡು ವಿ ಸ್ಪೋಕ್ ಟು ವಿಜು ಆ್ಯಂಡ್ ಹಿ ಹ್ಯಾಸ್ ಡನ್ ಎನ್ ಅಮೇಸಿಂಗ್ lyrics and the rap. So 1 minute alli it is telling about a short glimpse of the movie and also the quality of ಏನು ನಾವು ಫೈನಲ್ ಕೊಡ್ತಾ ಇದ್ದೀವಿ ಅನ್ನೋದು ಒಂದು ಸಣ್ಣ ಟೀಸರ್ ಮೂಲಕ ವಿ ಹ್ಯಾವ್ ಟ್ರೈ ಟು ಕನ್ವೆ. ಹೋಪ್ ಯು ಆಲ್ ಲೈಕ್ ಇಟ್. ಥ್ಯಾಂಕ್ ಯು. Thank you so much, Kirtan sir, of course. ತುಂಬ ಖುಷಿ ಆಗ್ತಿದೆ. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ ಸರ್ ಮತ್ತು ಪ್ರವೀಣ್ ಸರ್ ಆಗಲಿ. ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಫಿಲ್ಮ್. ಫಸ್ಟ್ ಫಿಲ್ಮ್ ಬಂದುಬಿಟ್ಟು ನಾನು ಮರ್ಫಿ ಮಾಡಿದ್ದೆ, ಫುಲ್ ಫಿಲ್ಮ್ ಎಡಿಟ್ ಮಾಡಿದ್ದೆ. ಅದರಲ್ಲಿ ಪ್ರಭು ಸರ್ ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಹಿ ವಾಸ್ ಮೈ ಬ್ಯಾಕ್ ಮುಂದೆ. ಮತ್ತು ಸೊ ದಿಸ್ ಈಸ್ ದ ಫಿಲ್ಮ್. ರಾಜ್ ಸರ್ ಆ್ಯಂಡ್ ಪ್ರವೀಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಲೈಕ್ ಥ್ರೂಔಟ್ ದ ಎಂಡ್ ದೇ ವರ್ ಸಪೋರ್ಟಿಂಗ್ ಮೀ. ಹೋಪ್ ಯು ಲವ್ ದ ಟೀಸರ್. ಟೀಸರ್ ಹೇಗಿತ್ತು? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ even the music, really good, and very big fan of you. Thank you so much. That's so sweet. Thank ಸೊ ಎಲ್ರಿಗೂ ನಮಸ್ಕಾರ, ಶುಭೋದಯ. ತುಂಬ ಖುಷಿ ಆಯಿತು ಟ್ರೈಲರ್ ನೋಡಿ. ಐ ಮೀನ್ ವೆರಿ ಗುಡ್. ಅಂದರೆ ನಮ್ಮ ರ್ಯಾಪಲ್ಲಿ ಏನಂತ ಹೇಳಿದ್ರೆ ಎಲ್ಲ ರಾನೆಸ್ ಹೇಗಿದೆಯೋ ಹಾಗೆ ಮಕ್ಕೊಡ್ದಂಗೆ ಸ್ವಲ್ಪ ಆ ಥರ ಕಂಟೆಂಟ್ ಬರೆಯೋದ್ರಿಂದ ಈ ಚಿತ್ರವು ಕೂಡ ಹೇಗೆ ರಾಜ್ ಸರ್ ಕಾಲ್ ಮಾಡಿ ಹೇಳಿದ್ರು ಗ್ಲಿಮ್ಸ್ ಹೆಂಗಿರುತ್ತೆ, ದಿಸ್ ಇಸ್ ದ ಒಂದು ಜಿಸ್ಟ್ ಆಫ್ ಇಟ್. And I'm Kishore sir's big fan, to be honest, and it was a wonderful opportunity for me. And of course, Kirtan sir music ಹೇಳಿದಾಗ ವೆರಿ ಕ್ಲೋಸ್ ಟು ಒಂದು ಕನ್ನಡದ ಏನಂತಾರೆ ಒಂದು ಆ್ಯಕ್ಚುಯಲ್ ರ್ಯಾಪ್ ಟ್ರ್ಯಾಕ್ದು ಮ್ಯೂಸಿಕ್ ಏನಿರುತ್ತೋ ಆ ಥರದ್ದೇ ಟ್ರ್ಯಾಕಲ್ಲಿ ಒಂದು ರ್ಯಾಪ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ಕಂಟೆಂಟ್ ತುಂಬ ರಾ ಇರೋದ್ರಿಂದ ಆ್ಯಂಡ್ ಪ್ಲಸ್ ಕರ್ಮ ಇಸ್ ದ ಹೋಲ್ ಕಾನ್ಸೆಪ್ಟ್. ಎಷ್ಟೊಂದು ಜನ ನೀವು ನೋಡ್ತಿರ್ಬೋದು, ಹೇಗಂತ ಹೇಳಿದ್ರೆ ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಂಡ್ರು ಕರ್ಮ ಬಿಡೋದಿಲ್ಲ. ಯಾವಾಗಾದ್ರೂ ಅವಾಗ ಅದು ವಾಪಸ್ ಬಂದು ಹೊಡೆಯುತ್ತೆ. ಕರ್ಮ ವೋಂಟ್ ಫರ್ಗೆಟ್, ಕರ್ಮ ವಿಲ್ ಎಫ್ ಯು. ಸೊ ದಟ್ ಇಸ್ ದ ಹೋಲ್ ಜಿಸ್ಟ್ ಆಫ್ ದ ರ್ಯಾಪ್ ಅಂತ ಹೇಳ್ಬೋದು. ಆ್ಯಂಡ್ ಯಾ ಹೋಪ್ಫುಲಿ ಸೊ ಕೆನ್ ಐ ಸಿಂಗ್ 4 lines ಸರ್? ಮೆರಿರೋ ಎಷ್ಟು ಮೆರಿತೀರಾ, ನೌರಂಗಿ ಆಟಗಳು ದಿನ ಆಡ್ತಿದ್ದೀರಾ, ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಂಡಿದ್ದೀರಾ, ಮಾಡಿ ದುಡ್ಲೇಬೇಕು ಅಂತ ನೀವು ಮರ್ತಿದ್ದೀರಾ, ಲೂಟಿ ಮಾಡ್ಕೊಂಡವ್ರು ಕೋಟಿ, ಮಣ್ಪಾಲೆ ಆಗೋದು ಮಣ್ಣಂಗಟ್ಟಿ, ವಿಷಯ ಹೇಳ್ತೀನಿ ನಾನು ಎದೆ ತಟ್ಟಿ, ಕರ್ಮ ಬಾರ್ಸಿದ್ ನೋಡ್ದೆ ಮಕ್ಕ ಮೂತಿ, ವಿಷಯ ಹೇಳ್ತೀನಿ ನಾನು ಎದೆ ತಟ್ಟಿ, ಕರ್ಮ won't forget, ಕರ್ಮ will F you. So this is the track that we did, and ಧನ್ಯವಾದಗಳು. ಅಂಡ್ ಮೋರ್ ಕೇಳ್ತಾರೆ, ಇನ್ನ ಸ್ವಲ್ಪ ಲೇಯರ್ ಬೈ ಲೇಯರ್ ಅರ್ಥ ಆಗುತ್ತೆ. ಟೀಸರ್ ನೋಡಿ ಎಲ್ರಿಗೂ ಶೇರ್ ಮಾಡಿಲ್ಲ ಅಂದ್ರೆ ನಿಮ್ಮ ಮಂದಿಯವ್ರ ಮೇಲೆ ಆಣೆ. ಮಚ್ ಲವ್, ಎಚ್ ಪ್ರೀತಿ, ಹುಚ್ಚ ಧನ್ಯವಾದ, MC ಬಿಜು. ಎಲ್ರಿಗೂ ಟೀಸರ್ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ನನಗೂ ತುಂಬ ಇಷ್ಟ ಆಯಿತು. ಇವರು ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ ಸರ್, ಆ್ಯಂಡ್ ಕೀರ್ತನ್ ಅವರು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ರಾಜವರ್ಧನ್ ಸರ್, ಸಚಿನ್ ಸರ್, ನಮ್ಮ ಡೈರೆಕ್ಟರ್ ಸುನೀಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ. ಅಂದರೆ ಇವರ ಈ ಟೀಸರ್ ಕಾನ್ಸೆಪ್ಟ್ ಇಷ್ಟ ಆಯಿತು. ಅದು ಸಿನಿಮಾದಲ್ಲೂ ಒಂದು ಬೇರೆ ಲೇಯರ್ ಆಗಿ ಕಾಣಿಸ್ಕೊಳ್ಳುತ್ತೆ ಕರ್ಮ ಅನ್ನೋದು. ಒಂದು ಡೈಲಾಗ್ ನೆನಪಾಯಿತು ನನಗೆ, ನಮ್ಮ ರಘು ನಿಡುವಳ್ಳಿ ಅವರು ಒಂದು ಕೈವ ಅನ್ನೋ ಸಿನಿಮಾಗೆ ಬರೆದಿದ್ದ ಡೈಲಾಗು, ಧರ್ಮದೇಟಿಂದ ತಪ್ಸ್ಕೋಬೋದು, ಕರ್ಮದೇಟಿಂದ ತಪ್ಸ್ಕೊಳ್ಳೋಕ್ಕಾಗಲ್ಲ ಅಂತ. ಅದು ಉತ್ತರವಾಗಿ ಪ್ರೆಸೆಂಟ್ ಕಾನೂನಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಅದೇ ದೊಡ್ಡ ಉದಾಹರಣೆ. ನಮ್ಮ
ಕಮಲ್ ಶ್ರೀದೇವಿ ತಂಡಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾವನ್ನು ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಘು ಸರ್. ಕರಣ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಟೀಸರ್ ಹೇಗೆ ಅನ್ನಿಸ್ತು? ಫಸ್ಟ್ ಆಫ್ ಆಲ್ ಎಲ್ರಿಗೂ ಮಾಧ್ಯಮ ಮಿತ್ರರು, ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಹಾಗೆ ಒಂದು ಆಸೆ ಇತ್ತು, ಅದು ಕಿಶೋರ್ ಸರ್ ಜೊತೆ ಮಾಡಬೇಕು ಅಂತ. ಈ ಸಿನಿಮಾದ ಮುಖಾಂತರ ರಾಜವರ್ಧನ್ ಅವರು ನಿರ್ಧರಿಸಿದ್ದಾರೆ. ಥ್ಯಾಂಕ್ ಯು ರಾಜವರ್ಧನ್ ಅವರು. ಮತ್ತು ಟೀಸರ್ ಬಗ್ಗೆ ಹೇಳೋದಾದರೆ, ಅದರ ಆಲ್ರೆಡಿ ಕಮಲ್ ಶ್ರೀದೇವಿ ಅನ್ನೋ ಟೈಟಲಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ. ಯಾಕೆಂದರೆ ಈ ಮುಂಚೆ KGF ಆಗಲಿ, ಕಾಂತಾರ ಆಗಲಿ, ಅದ್ರ ಜೊತೆ ಕಮಲ್ ಶ್ರೀದೇವಿ ಒಂದು ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಕೆ ಅಂತ ಕಿಶೋರ್ ಸರ್ ಇದ್ದಾರೆ, ಅದು ಒಂದು ಪಾಸಿಟಿವ್ ಎನರ್ಜಿ ಅನ್ಕೋತೀನಿ. ಖಂಡಿತ ಆಲ್ ದ ಬೆಸ್ಟ್ ಅಂಡ್ ಎಂಟೈರ್ ಟೀಮ್. ಹೊಸ ಕಲಾವಿದನ ಹುಡುಕಿ ಸರ್ಚ್ ಮಾಡಿ ಒಂದಷ್ಟು ಹೊಸ ಪಾತ್ರಗಳನ್ನ ಕೊಡ್ತಾ ಇದ್ದೀರಾ. ಯಾಕೆಂದರೆ ಎಷ್ಟೊಂದು ಟ್ಯಾಲೆಂಟ್ಗಳಿಗೆ ಸ್ಟೇಜ್ಗಳು ಸಿಗ್ತಾ ಇಲ್ಲ. ಹಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದೆ, ಅದು ಕೆಲವೊಂದು ಪ್ರೊಡಕ್ಷನ್ ಅವಕಾಶಗಳು ಸಿಗ್ತಾ ಇಲ್ಲ. ನಿಮ್ಮ ಪ್ರೊಡಕ್ಷನ್ ವತಿಯಿಂದ ಒಳ್ಳೊಳ್ಳೆ ಕಲಾವಿದರು ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಚಿನ್ ಬ್ರೋ, ಆಲ್ ದ ಬೆಸ್ಟ್. ತುಂಬ ಹಿಂದೆ ಸಿನಿಮಾ ಮಾಡಿದ್ರಿ, ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುನೀಲ್ ಸರ್ಗೂ ಅಷ್ಟೇ ಒಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಒಂದು ಗೆಸ್ಟ್ ಅಪೀರಿಯನ್ಸ್ ಆದ್ರೂ ಅದಕ್ಕೊಂದು ಒಳ್ಳೆ ಮಹತ್ವ ಕೊಟ್ಟು ನಾನು ಒಂದು ಸಾಂಗು ಕೊಟ್ಟು ಚೆನ್ನಾಗಿ ತೋರಿಸಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತು ಎಲ್ಲ ಕಲಾವಿದರಿಗೂ, ಎಂಟೈರ್ ಟೀಮ್ಗೂ, ನನಗೆ ನನ್ನ ಕಡೆಯಿಂದ ಕಮಲ್ ಶ್ರೀದೇವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪಕ್ಕ ಲೋಕಲ್ ರೌಡಿ ರೀತಿಯಲ್ಲಿ ಕಾಣಿಸ್ತಾ ಇದ್ರಿ ಇಬ್ಬರು ಕೂಡ. ನಮ್ಮ ಕಮಲ್ ಶ್ರೀದೇವಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ? ಎಲ್ರಿಗೂ ಥ್ಯಾಂಕ್ ಯು. ಎಲ್ಲ ಶ್ರಮಕ್ಕೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಟೀಸರ್ ಬಗ್ಗೆ? ಮೊದಲನೇದಾಗಿ ಎಲ್ಲ ದೊಡ್ಡ ಕಲಾವಿದರ ಜೊತೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂತಹ ನಮ್ಮ ರಾಜವರ್ಧನ್ ಬ್ರದರ್ಗೂ, ಮತ್ತು ನಾನು ಮಾಡಿದಂತಹ ತಪ್ಪುಗಳೆಲ್ಲ ತಿದ್ದಿ ಹಿಂಗೆ ಮಾಡ್ಬೇಕಂತ ಹೇಳ್ಕೊಟ್ಟಂತಹ ನಮ್ಮ ಸುನೀಲ್ ಸರ್ಗೂ ಥ್ಯಾಂಕ್ ಯು ಸೊ ಮಚ್. ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಈ ಥರನಲ್ಲಿ ಇಷ್ಟೊಂದು ಚೆನ್ನಾಗಿ ಕಾಣಿಸೋ ಥರ, ನಾವು ಅಷ್ಟೊಂದು ಕ್ರೂರೆಲ್ಲ ಕಾಣಿಸಿದ್ರು ಮೂವಿಯಲ್ಲಿ ತುಂಬ ಗುರ್ಸ್ಕೊಳ್ಳೋ ಥರ ಒಂದು ಆಪರ್ಚುನಿಟಿ ಕೊಟ್ಟಂತಹ ಸುನೀಲ್ ಸರ್ಗೂ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಟೀಸರ್ ಒಂದು ಮ್ಯೂಸಿಕ್ ಆಗಿರ್ಬೋದು, ಕರ್ಮ ಅಂತ ಹೇಳ್ತಿದ್ರು ಎಲ್ಲರೂ. ಯಾರು ಬಿಟ್ಟರು ಕರ್ಮ ಅಂತ ಬಿಡಲ್ಲ. ಯಾರೇನೇ ಪ್ರಪಂಚದಲ್ಲಿ ಏನೇನು ತಪ್ಪು ಮಾಡಲಿ, ಕರ್ಮ ಅಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಲ್ಲರೂ ಹುಷಾರಾಗಿರಿ, ಕರ್ಮನ ಫಾಲೋ ಆಗಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ಇದೊಂದು ಮರ್ಡರ್ ಮಿಸ್ಟರಿ ಸಿನಿಮಾ. ಈ ಸಿನಿಮಾನ ನಾವು ಬೆಂಗಳೂರು ಮತ್ತು ಮೈಸೂರು, ಮೇಲ್ಕೋಟೆ ಎಲ್ಲ ಸುಮಾರು ಒಂದು 63 ದಿನಗಳ ಕಾಲ ಚಿತ್ರೀಕರಣ ಮಾಡಿ ಮುಗಿಸಿದ್ದೀವಿ. ನಿಮ್ಮ ಜೊತೆ ಔಟ್ಪುಟ್ ಕಾಣಿಸ್ತಾ ಇದೆ ಟೀಸರಲ್ಲಿ. ಇದಕ್ಕೆ ಮೇನ್ ಕಾರಣ DOP ನಾಗೇಶ್ ಸರ್, ಇವತ್ತು ಅವ್ರು ಮಿಸ್ ಆಗಿದ್ದಾರೆ. ಆ್ಯಂಡ್ ಕೀರ್ತನ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಎಡಿಟರ್ ಜ್ಞಾನೇಶ್ ಅವರು ಕೂಡ ತುಂಬ ಚೆನ್ನಾಗಿ ಇದಕ್ಕೊಂದು ಶೇಪ್ ತಂದುಕೊಟ್ಟಿದ್ದಾರೆ. ಮತ್ತು ನಮ್ಮ ಕೆವಿನ್ ಅವರು ಟೀಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಕಮಲ್ ಶ್ರೀದೇವಿ ಮೂವಿಲಿ ಒಂದು ದೊಡ್ಡ ತಾರಾ ಬಳಗನೇ ಇದೆ, ಅದು ನೋಡ್ತಾ ಇದ್ದೀರಾ. ಅದರಲ್ಲಿ ಮಿತ್ರ ಸರ್ ಒಬ್ಬರು ಮಿಸ್ ಆಗಿದ್ದಾರೆ, ಮತ್ತು ಅಕ್ಷಿತಾ ಮೇಡಮ್ ಮಿಸ್ ಆಗಿದ್ದಾರೆ, ಪ್ರವೀಣ್ ಜೈ ಮಿಸ್ ಆಗಿದ್ದಾರೆ, ರಮೇಶ್ ಇಂದ್ರ ಸರ್ ಅವ್ರ ಕಾರಣಾಂತರಗಳಿಂದ ಬರಲಿಲ್ಲ. ಇನ್ನು ಇದರಲ್ಲಿ ಸಚಿನ್ ಸರ್ ಕಮಲ್ ಅನ್ನೋ ಪಾತ್ರದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ನು ಶ್ರೀದೇವಿ ಮೇಡಮ್, ನಮ್ಮ ಸಂಗೀತಾ ಮೇಡಮ್ ಶ್ರೀದೇವಿ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇನ್ನು ನಮ್ಮ ಕಿಶೋರ್ ಸರ್ ACP ಪಾತ್ರದಲ್ಲಿ ಅದಕ್ಕೆ ಜೀವನೇ ತುಂಬಿದ್ದಾರೆ. ಇನ್ನು ರಾಘು ಸರ್, ಕರಣ್ ಸರ್, ಕಾರ್ತಿಕ್ ಸರ್ ಎಲ್ಲ ಆರ್ಟಿಸ್ಟು ಅವರವ್ರ ಪಾತ್ರಗಳಿಗೆ ತುಂಬಾ ನೀಟಾಗಿ ಒಂದು ಜೀವ ತುಂಬಿ ಅಭಿನಯಿಸಿದ್ದಾರೆ. ಅದಕ್ಕೆ ಈ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ನಿರ್ದೇಶಕನಾದವನಿಗೆ ಶೂಟಿಂಗ್ ಟೈಮಲ್ಲಿ ಭಾಳಷ್ಟು ಪ್ರೆಸರ್ ಇರುತ್ತೆ. ಅದಕ್ಕೆ ಪೂರ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ಎಲ್ಲೂ ಒಂದು ಪ್ರೆಸರ್ ಬೀಳ್ದಂಗೆ ಅದನ್ನು ಬ್ಯಾಲೆನ್ಸ್ ಮಾಡಿದಂಥ ನನ್ನ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ರಾಜ್ ಸರ್ ನನ್ನ ಒಂದು ಕೆಲಸ ನೋಡಿ ಈ ಕಮಲ್ ಶ್ರೀದೇವಿ ಪ್ರಾಜೆಕ್ಟ್ ಕೊಟ್ಟರು. ಖಂಡಿತವಾಗ್ಲೂ ಆ ಪ್ರಾಜೆಕ್ಟ್ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ಕೋತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಅನ್ನಿಸ್ತು. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಏನಂದರೆ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಕೀರ್ತನ್ ವಿಷಯದಲ್ಲಿ ನಾವಿಬ್ಬರು ಸುಮಾರು 10-11 ವರ್ಷ ಆಯಿತಾ 11 ವರ್ಷಗಳ ಜರ್ನಿ. ಇನ್ನೊಂದು 2-3 ಸಿನಿಮಾ ಮಾಡಿದ್ವಿ. ಯಾವ ಸಿನಿಮಾ ಬಂದಿಲ್ಲ. ಈ ಸಿನಿಮಾ ಬರ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಅವರ ಎಬಿಲಿಟಿಗೆ, ಅವರ ಸಾಮರ್ಥ್ಯಕ್ಕೆ
ಒಂದು ದೊಡ್ಡ ಒಳ್ಳೆಯ ರೆಕಗ್ನಿಷನ್ ಸಿಗುತ್ತೆ ಈ ಸಿನಿಮಾದಲ್ಲಿ. ನನ್ನ ಆಸೆ ಹಾರೈಕೆ ಎಲ್ಲವೂ ಸಹ. ಜೊತೆಗೆ ನಾಗೇಶ್ ಮಲ್ಲಿಕಾರ್ಜುನ್ ಅವೆಲ್ಲ ತುಂಬ ಹಳೆ ಟೀಮ್, ಅವರೆಲ್ಲರೂ ಈ ಸಿನಿಮಾ ಬಂದಿದ್ದು ನನಗೆ ತುಂಬ ಖುಷಿ. ಸುನಿಲ್ ಈ ಕಥೆ ಹೇಳಿದಾಗ ನನಗೆ ತುಂಬ ಖುಷಿ ಅನಿಸುತ್ತೆ ಅಂದರೆ ಇವತ್ತಿಗೆ ತುಂಬ ಪ್ರಸ್ತುತವಾದ ವಿಷಯವನ್ನು ಮಾತಾಡ್ತಾ ಇದ್ದೀವಿ ಅಂತ ಅನ್ನಿಸ್ತು. ನಿಮಗೆ ಇತ್ತೀಚಿನ ಘಟನೆಗಳು ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ವಿಷಯಗಳಿರ್ತಾರೆ. ಅತ್ಯಾಚಾರ, ಕೊಲೆ ಅನ್ನೋದು ದಿವಸ ಪೇಪರ್ನಲ್ಲಿ ನೋಡ್ತೀವಿ. ಆದರೆ ಅದರ ಬಗ್ಗೆ ನಾವೇನು ತುಂಬ ಸಹಜ ಆಗೋಗಿದೆ ನಮಗೆ. ಅದನ್ನು ನೋಡೋದು ಸಹಜ ಆಗೋಗಿದೆ, ಅದನ್ನು ಒಪ್ಪಿಕೊಳ್ಳೋದು ಸಹಜ ಆಗೋಗಿದೆ. ಹೀಗೆ ಸಹಜವಾದ ಒಂದು ವಿಷಯ ಅದು ಎಲ್ಲೋ ನಡೀತಾ ಇದೆ ಅನ್ನುವಾಗ ನಮಗೇನು ಅಫೆಕ್ಟ್ ಆಗೋದಿಲ್ಲ. ಸೊ ನಮ್ಮಲ್ಲೇ ಒಬ್ಬರಿಗೆ ಯಾಕೆ ನೋಡಿದಾಗ ಅಷ್ಟೇ ಅದರ ಇಂಪ್ಯಾಕ್ಟ್ ನಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಾವು ಕಾಯಬೇಕಾ, ಅದಕ್ಕೆ ಮುಂಚೆ ನಾವು ದನಿ ಎತ್ತಬೇಕಂತ ನಾವು ಯೋಚನೆ ಮಾಡಬೇಕು. ಇವಾಗ ಧರ್ಮಸ್ಥಳದ ಕೇಸ್ನಲ್ಲೂ ಅದೇ 12 ವರ್ಷ ಆಯಿತು ಒಂದು ಹೆಣ್ಣು. ಇದು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮಿಕ್ಕ ಕೇಸ್ಗಳು ನಾನು ಮಾತಾಡ್ತೇನೆ. ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ವರ್ಷಗಳಾಗೋಯ್ತು, ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ನ್ಯಾಯದ ವ್ಯವಸ್ಥೆ, ನಮ್ಮ ಪೊಲೀಸ್ ವ್ಯವಸ್ಥೆ, ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಕೊಡುತ್ತೆ. ನಾವು ಮುಖ್ಯವಾಗಿ ಏನಂದರೆ ನಾವು ದನಿ ಎತ್ತಾ ಇರೋದು. ಸೊ ನಮ್ಮನ್ನು ದನಿ ಎತ್ತೋದಕ್ಕೆ ಪ್ರೇರೇಪಿಸುವಂಥ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಶೆ. ಅದಕ್ಕೋಸ್ಕರ ನಾನು ಸಿನಿಮಾ ಒಳಗೊಂಡೆ. ಇನ್ನೊಂದು ಕಾರಣ ಸಂಗೀತ ಅವರು ಮೊದಲಿಂದನೂ ಒಟ್ಟಿಗೆ ಕೆಲಸ ಮಾಡಿದ್ವಿ, ಒಳ್ಳೆಯ ಸ್ನೇಹಿತೆ ಅನ್ನೋದಕ್ಕೋಸ್ಕರ ಈ ಸಿನಿಮಾ ಬಂದೆ. ಈ ಕಥೆ ನನಗೆ ತುಂಬ ಇಷ್ಟ ಆಗಿದ್ದಕ್ಕೆ ಕಾರಣ ಇದು. ಸಮಾಜಕ್ಕೆ ಇವತ್ತು ಪ್ರಸ್ತುತವಾದಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಹೆಣ್ಣಿನ ಅನಿವಾರ್ಯತೆಗಳು, ಒಂದು ಹೆಣ್ಣನ್ನು ಸಮಾಜ ನೋಡೋ ದೃಷ್ಟಿಕೋನ, ಅದರಲ್ಲಿ ಬೇಕಾದಷ್ಟು ಪಾತ್ರಗಳು ಬರ್ತವೆ. ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬಂದ ಪಾತ್ರಗಳು, ಅವೆಲ್ಲವೂ ಒಂದು ಹೆಣ್ಣನ್ನು ಹೇಗೆ ನೋಡ್ತಾ ಇವೆ, ಒಂದು ಹೆಣ್ಣನ್ನು ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದು ತುಂಬ ಮುಖ್ಯವಾದ, ತುಂಬ ಇವತ್ತಿಗೆ ಅವಶ್ಯಕವಾದ ಒಂದು ವಿಷಯವನ್ನು ಈ ಸಿನಿಮಾ ಇಟ್ಕೊಂಡಿದೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಇಡೀ ತಂಡಕ್ಕೆ ಶ್ರಮ ನಿಮಗೆ ಗೊತ್ತಾಗುತ್ತೆ. ನಾವೇ ನಮ್ಮ ಕೆಲಸದ ಬಗ್ಗೆ ಮಾತಾಡ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಶ್ರಮ ನಿಮಗೆ ಆನ್ ಸ್ಕ್ರೀನ್ ಕಾಣ್ತಾ ಇದೆ. ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ, ಕನ್ನಡ ಸಿನಿಮಾ ನೋಡೋದಿಲ್ಲ ಅನ್ನೋದನ್ನ ಈಗ ಅದನ್ನು ಸುಳ್ಳು ಅಂತ ಸಾಬೀತು ಮಾಡಲಿದೆ. ಮುಖ್ಯವಾಗಿ ನಾವು ಒಳ್ಳೆ ಕಾಂಟೆಂಟ್ ಮಾಡಬೇಕು, ಹೊಸದಾಗಿರುವಂಥ ಕಾಂಟೆಂಟ್, ಜನಗಳಿಗೆ ಬೇಕಾದಂಥ ಕಾಂಟೆಂಟ್, ಇವತ್ತಿನ ಜನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾಂಟೆಂಟ್, ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಅನ್ನೋದನ್ನು ಅದರ ಜೊತೆಗೆ ಸೇರಿಸಿ ತಗೊಂಡು ಬಂದಾಗ, ಜೊತೆಗೆ ಅದನ್ನು ಎಫೆಕ್ಟಿವ್ ಆಗಿ ಪಬ್ಲಿಸಿಟಿಯ ಮೂಲಕ ಅವರ ತನಕ ತಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ. ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ. ಅದು ಈಗಾಗಲೇ ನೋಡಿರ್ತಾರೆ ಅವರು, ನಮ್ಮ ಪ್ರೊಡಕ್ಷನ್ ಟೀಮ್ ಅಂತ ನೋಡಿರುತ್ತೆ. ಅದನ್ನು ಆ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಅಂತ ನನಗೆ ಅನಿಸುತ್ತೆ. ಹೀಗೆ ಇದನ್ನು ಈ ಸಿನಿಮಾನ ಈ ಟೀಸರ್ನ ಮೂಲಕ ಹೇಗೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡಿದ್ದಾರೋ ಹಾಗೆ ಇಂಟ್ರೆಸ್ಟಿಂಗ್ ಆಗಿ ಜನಗಳಿಗೆ ತಗೊಂಡು ತಲುಪಿಸಿ ಕನ್ನಡದ ಜನ ಡೆಫಿನೆಟ್ ಆಗಿ ಒಳ್ಳೆ ಕೆಲಸ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋ ನಂಬಿಕೆಯೊಂದಿಗೆ ನಾನು ಮಾತ್ರ ಮುಗಿಸ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಕುಟುಂಬದವರಿಗೆ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಉತ್ತಮ ನಟರಿಗೂ ಧನ್ಯವಾದ. ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಟೀಮ್ ಜೊತೆ ಹಂಚ್ಕೊಳ್ತಾ ಇದ್ದೀರಾ, ಹಾಗಾಗಿ ಅದಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ. ಉಮೇಶ್ ಅಣ್ಣ ನಮಸ್ಕಾರ. ಆ್ಯಕ್ಚುಲಿ ನನ್ನ ಪಾತ್ರನ, ಶ್ರೀದೇವಿ ಪಾತ್ರನ ಕಿಶೋರ್ ಸರ್ ಅವರೇ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರು. ಆ್ಯಂಡ್ ನೀವು ಟೀಸರ್ನಲ್ಲಿ ನೋಡಿದ ಹಾಗೆ ಒಂದು ಎಡೆ ಬಿಟ್ಕೊಟ್ರು ಶ್ರೀದೇವಿಗೆ ಆಗುವಂಥ ಎಲ್ಲ ಕಷ್ಟಗಳು, ಅವಳ ಒಂದು ಸ್ಟೋರಿ ಗ್ರಾಫ್ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾನು ನನ್ನ ಪಾತ್ರದಕ್ಕಿಂತ ಹೆಚ್ಚಾಗಿ ನಾನು ಮೊದಲನೇ ಪ್ರೆಸ್ ಮೀಟ್ಗೆ ಬರೋ ಪರಿಸ್ಥಿತಿಲಿ ಇರಲಿಲ್ಲ. ನನಗೆ ಕೋವಿಡ್ ಆಗಿದ್ದಾಗ 1.5 ತಿಂಗಳು ಕಂಪ್ಲೀಟ್ ಬೆಡ್ ರೆಸ್ಟ್. ಸೊ ಈ ಪ್ರೆಸ್ ಮೀಟಲ್ಲಿ ನನಗೆ ವೋಟ್ ಆಫ್ ಥ್ಯಾಂಕ್ಸ್ಗೆ ರಾಜು ಸ್ಟಾಪ್ ಮಾಡೋ ಹಾಗೆ ಇಲ್ಲ. ಆ್ಯಕ್ಚುಲಿ ಮೊದಲನೇದಾಗಿ ಸುನಿಲ್ ಅವ್ರ ಬಗ್ಗೆ ಹೇಳ್ತೀನಿ. ಸುನಿಲ್ ಅವರು ನನಗೆ ಪ್ರೀತಿ ಗೀತಿ ಇತ್ಯಾದಿ ಸಿನಿಮಾ ಮಾಡೋ ಟೈಮ್ನಿಂದ ಪರಿಚಯ. ಆಗ್ಲಿಂದ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ಅದು. ಹಾಗಾಗಿ ಈ ಸಿನಿಮಾದಲ್ಲಿ ಅವ್ರಿಗೆ ಮೊದಲನೇ ದಿನದಿಂದ ಡೌಟ್ ಇತ್ತು, ನೀವು ಈ ಶ್ರೀದೇವಿ ಪಾತ್ರನ ನಿಮ್ಮ ಹೆಗಲ ಮೇಲೆ ಹೊತ್ಕೊಂಡು ಮುಗಿಸ್ಕೊಡ್ಬೇಕು, ನನಗೆ ಅದು ಒಂದೇ ನಿಮ್ಮಿಂದ ಬೇಕಾಗಿರೋದು ಸಂಗೀತ ಮೇಡಮ್ ಅಂತ. ಸೊ ಐ ಹೋಪ್ ಐ ಹ್ಯಾವ್ ಮೆಟ್ ಯುವರ್ ಪಕ್ಕ. ಓಕೆ, ಥ್ಯಾಂಕ್ ಯು. ನಿರ್ದೇಶಕರಿಂದ ಈ ಥರ ಒಂದು ಮಾತು ನಮ್ಗೊಂದು ಮೆಡಲ್ ಥರ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ರಾಜ್ ಅವರು ನನಗೆ ಈ ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಅವರ ಬಾನ್ಸ್ವಾಲೋಗೆ ಮೊದಲನೇದಾಗಿ ಐ ವಾಂಟ್ ಟು ವಿಶ್ ಯು ಆಲ್ ದ ಬೆಸ್ಟ್. ಹೀಗೆ ಇದೇ ರೀತಿ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳು, ಒಳ್ಳೆ ನಟರನ್ನ ನಮ್ಮ ಇಂಡಸ್ಟ್ರಿಗೆ ನೀವು ಕೊಡುಗೆಯಾಗಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ.
ಅವರು ಕ್ರಿಯೇಟಿವ್ ಹೆಡ್ ಆಗಿರೋದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ ಅಲ್ಲಿರುವಂತ ಆ ಸೀರೆ ಕಲರ್ ಇಂದ ಹಿಡಿದು ಪ್ರತಿಯೊಂದು ಈಸ್ ವೆರಿ ಪ್ರಿಸೈಸ್. ಇದು ಹಿಂಗೆ ಬರಬೇಕು, ನನ್ನ ಪಾತ್ರಗಳು ಹಿಂಗೆ ಬರಬೇಕು ಅನ್ನೋ ಕಾಸ್ಟಿಂಗ್ ವಿಚಾರದಲ್ಲೂ ಅಷ್ಟೇ ಹಿ ವಾಸ್ ವೆರಿ ಪ್ರಿಸೈಸ್ ಫ್ರಮ್ ದ ಬಿಗಿನಿಂಗ್. ಹಂಗಾಗಿ ನಿಮ್ಗೆ ಅಂತ ಒಳ್ಳೆ ಸ್ಟ್ರಾಂಗ್ ಪಿಲ್ಲರ್ಸ್ ತರ ಇರುವಂತ ನಮ್ಮ ಎಲ್ಲ ಉತ್ತಮ ನಟರು ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ಕೊಳ್ತಾರೆ. ಅಂಡ್ ಐ ಹೋಪ್ ವಿ ಇಂಪ್ರೆಸ್ ದ ಆಡಿಯನ್ಸ್ ಆಸ್ ವೆಲ್. ಯಾಕೆಂದ್ರೆ ಒಂದು ಒಳ್ಳೆ ಚಿತ್ರ ಬರೋದೇ ಈಗಿನ ಕಾಲದಲ್ಲಿ ಅದು ತುಂಬಾ ಒಂದು ಏನಂತಾರೆ, ಇಟ್ ಇಸ್ ಬಿಕಮ್ ಅ ಚಾಲೆಂಜ್ ಅಕಾರ್ಡಿಂಗ್ ಟು ಮೀ. ಬಟ್ ಇತ್ತೀಚೆಗೆ ಚಿತ್ರಮಂದಿರಗಳು ಕನ್ನಡ ಚಿತ್ರಕ್ಕಾಗಿ ಬಂದು ತುಂಬುತ್ತಾ ಇದೆ ಅನ್ನೋ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು. ಹೋಗಿ ನಮಗೆ ಟಿಕೆಟ್ ಸಿಗ್ತಿಲ್ಲ, ಸೊ ರಾಜ್ಬಿ ಶೆಟ್ಟಿ ಹತ್ರ ಕಂಪ್ಲೇಂಟ್ ಮಾಡಬೇಕಾಗಿರೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅಂಡ್ ನಮ್ಮ ಸಚಿನ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ, ಸ್ವರ್ಣಾಂಬಿಕಾ ಕಡೆಯಿಂದ ಇದು ಅವರ ಚಿತ್ರ. ಇದರ ಹಿಂದೆ ನೀವು ಅವರ ನಟನೆ ನೋಡಿರ್ತೀರಾ, ಬಟ್ ಇದರಲ್ಲಿ ಅವರು ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಫಾರ್ ದ ಪ್ರೊಡಕ್ಷನ್ ಹೌಸ್ ಅಂಡ್ ಮುಂದೆ ಬರುವಂತ ಚಿತ್ರಗಳು ಕೂಡ. ಇದನ್ನ ಹೇಳಿ ನಾನು ಕಿಶೋರ್ ಅವ್ರ ಬಗ್ಗೆ ಅಥವಾ ಇಲ್ಲಿರುವಂತ ದೊಡ್ಡ ದೊಡ್ಡ ನಟರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡವಳಲ್ಲ. ಆದ್ರೂ ಥ್ಯಾಂಕ್ ಯು. ನಮ್ಮ ಚಿತ್ರಕ್ಕೆ ಇವರೆಲ್ಲರೂ ಇಲ್ಲ ಅಂದಿದ್ರೆ ಆಕ್ಚುಲಿ ಈ ಚಿತ್ರದ ಒಂದೊಂದು ಎಳೆನೂ ವೀಕ್ ಆಗ್ತಿತ್ತು. ಸೊ ಇವರೆಲ್ಲರೂ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತಿದ್ರಿಂದ ನಮ್ಮ ಚಿತ್ರದ ಕತೆ ಪ್ರತಿಯೊಂದು ವಿಚಾರನೂ ಒಂದು ಸ್ಟ್ರಾಂಗ್ ಕಾಂಟೆಂಟ್ ಆಗಿ ನಿಮ್ಮ ಮುಂದೆ ಬರುತ್ತೆ. ಐ ಹೋಪ್ ನಿಮ್ಗೆಲ್ರಿಗೂ ನಮ್ಮ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಆನ್ಸರೇ ಇಲ್ವೋ? ಅಯ್ಯೋ, ನಾನು ಫಸ್ಟ್ ಪ್ಲೇಸ್ ಮೀಟಿಂಗ್ ಬರಲೇ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ, ಏನು ಬರೋಂಗ್ ಗೊತ್ತಿಲ್ಲ. ಎನಿವೇಸ್, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ವೇದಿಕೆ ಮೇಲೆ ಕರೆದು ನನಗೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯು ಲುಕಿಂಗ್ ವೆರಿ ಗಾರ್ಜಿಯಸ್. ಥ್ಯಾಂಕ್ ಯು. ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಬಂದಿರೋದಕ್ಕೆ, ಹಾಗೆ ನಮ್ಮ ಎಂಟೈರ್ ಟೀಮಿಗೆ ಥ್ಯಾಂಕ್ ಯು. ಇವತ್ತು ಬಂದು ಟೀಸರ್ ಲಾಂಚ್ನ ಸಕ್ಸಸ್ ಮಾಡಿದ್ದಕ್ಕೆ. ಹೋಪ್ಫುಲಿ ನಿಮಗೆಲ್ಲ ಟೀಸರ್ ಇಷ್ಟ ಆಗಿದೆ. ಜರ್ನಿ ಬಂದು ಒಂದು ಸಿಂಪಲ್ ಥಾಟಿಂದ ಶುರುವಾಗಿದ್ದ ಜರ್ನಿ. ಒಂದು ಇನ್ಸಿಡೆಂಟ್ ಒಂದು ಸಿನಿಮಾನ ಹೇಗೆ ಡ್ರೈವ್ ಮಾಡುತ್ತೆ ಅಂತ ನಾವು ಇಬ್ಬರು ಆ ಎಳೆ ಬಂದಾಗ ನಮಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ. ಅಲ್ಲಿಂದ ಆ ಎಳೆನ ಡೆವಲಪ್ ಮಾಡ್ತಾ ಹೋಗ್ತಾ 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 ಈ ಸ್ಟೇಜಿಗೆ ಬಂದಿದ್ದೀವಿ. ಸೊ ಇದಕ್ಕೆ ಭಾಳಷ್ಟು ಜನ ಸಪೋರ್ಟ್ ಇದೆ. ರಾಜ್ದು ಇದನ್ನೆಲ್ಲ ಕೂರ್ಸೋದ್ರಲ್ಲಿ ಮೇಜರ್ ಸಪೋರ್ಟ್ ಇದೆ. ಸುನಿ ಅವರು ಅದನ್ನು ಹೊರಗಡೆ ತರೋದ್ರಲ್ಲಿ ಅಷ್ಟೇ ಎಫರ್ಟ್ ಹಾಕಿದ್ದಾರೆ. ಹಾಗೆ ಎಂಟೈರ್ ಟೀಮ್ ನಮಗೆ ಒಬ್ಬೊಬ್ಬರು ಕಲಾವಿದರು ನಮ್ಮ ಜೊತೆಗೆ ಬಂದಿಲ್ಲ ಅಂದರೆ ಈ ರೀತಿ ಬರ್ತಿರಲಿಲ್ಲ. ನಾವೇನೇ ಎಫರ್ಟ್ ಹಾಕಿದ್ರು ಅದು ಸ್ಕ್ರೀನ್ ಬಂದಾಗ ಪಾತ್ರಗಳು ಆ ಮುಖಗಳಿಂದ ಬಂದಾಗಲೇ ನಮ್ಗದು ಫುಲ್ಫಿಲ್ ಆಗುತ್ತೆ. ಯಾಕಂದರೆ ಯಾರೋ ಒಬ್ಬ ಆರ್ಟಿಸ್ಟ್ ಅವ್ರದ್ದೇ ಆದಂಥ ಚಾರ್ಮಿಂದ ಅಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಸೊ ಈಗ ಕಿಶೋರ್ ಸರ್ ಡೈಲಾಗ್ನ ಕಿಶೋರ್ ಸರ್ ಬಾಯಲ್ಲಿ ಕೇಳಿದಾಗ ನಮಗೆ ಆ ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಅದು ಯಾರು ನಟರು ಹೆಚ್ಚು ಕಮ್ಮಿ ಅಂತಲ್ಲ, ಬಟ್ ಆ ಕೆಲವೊಂದು ಸ್ಟೇಜನ್ನು ಅವ್ರುಗಳೇ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಆ ಪದಗಳನ್ನ ವೇಟೇಜ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಟೀಮ್ ಅಂತ ಬಂದಾಗ ನಾಗೇಶ್ ಸರ್ ಕೆಲಸ ಇರ್ಬೋದು ಅಥವಾ ಮಲ್ಲಿ ಸರ್ ನಮ್ಮ ಜೊತೆ ನಿಂತ್ಕೊಂಡು ಪ್ರತಿದಿನವೂ ಕ್ಯಾಮ್ರಾ ವಿಚಾರದಲ್ಲಿ ಅವರಿಬ್ಬರು ತುಂಬ ಇನ್ವಾಲ್ವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೆಟ್ ಗುಣ ಅವ್ರು ಇರ್ಬೋದು, ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಡೈರೆಕ್ಟರ್ ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ನಮಗೆ ಅಡ್ವಾಂಟೇಜ್ ಆಗಿದೆ ಎಲ್ಲಿ ಅಂದರೆ ನಾವು ಸ್ಕ್ರಿಪ್ಟ್ ವರ್ಕಲ್ಲಿ ನಾವು ತುಂಬ ಟೈಮ್ ತೊಗೊಳ್ತೀವಿ. ನಮಗೆ ಫಸ್ಟ್ ಸಮಾಧಾನ ಆಗ್ದಲೇ ನಾವು ಮುಂದುವರಿಬಾರ್ದು ಅಂತ ಸ್ಕ್ರಿಪ್ಟಿಂಗ್ ಸ್ಟೇಜಿಂದನೂ ಎವ್ರಿ ಸ್ಟೇಜ್ಗೂ ಅದೇ ಮಾಡ್ಕೊಂಡು ಬಂದಿದ್ವಿ. ಸೊ ಅದು ಇವತ್ತು ಇಲ್ಲಿ ಕಾಣಿಸ್ತಾ ಇದೆ. ಪ್ರಚಾರ ಚೆನ್ನಾಗಿ ನಡೀತಾ ಇದೆ ಅಂತ ನಮ್ಮ ಕಿವಿಗೆ ಬಿದ್ದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ. ಯಾಕಂದರೆ ಕೆಲವೊಂದು ಸತಿ ಸಿನಿಮಾ ನಮ್ಮ ಕಂಟ್ರೋಲ್ ಇರುತ್ತೆ, ಪ್ರಚಾರ ನಮ್ಮ ಕಂಟ್ರೋಲ್ ಇರಲ್ಲ. ಅದನ್ನು ಮೀಡಿಯಾದವ್ರು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಇನ್ನೂ 1.5 ತಿಂಗಳು ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಎಲ್ಲ ಕಡೆ ರೀಚ್ ಮಾಡಿಸಿ ಸಿನಿಮಾನ ಒಂದು ಸಕ್ಸಸ್ ಆಗೋದಕ್ಕೆ ನೀವು ಒಂದು ದೊಡ್ಡ ಕಾರಣ ಆಗ್ತೀರಾ. ಸೊ ಅದಕ್ಕೆ ದಯವಿಟ್ಟು ಇನ್ನು ಮುಂದೆಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಉಮೇಶ್ ಅಣ್ಣ ತುಂಬ ಪ್ರೀತಿಯಿಂದ ಮುಕ್ತ ಮನಸ್ಸಿಂದ ಬಂದು ನಮಗೆ ಪ್ರತಿ ಸತಿನೂ ವಿಶ್ ಮಾಡ್ತಾರೆ. ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂದರೆ ಅದು ತುಂಬ ದೊಡ್ಡ ವಿಚಾರ. ಎಲ್ಲರೂ ಒಂದು ಸಿನಿಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು, ನಮ್ಮ ಕೆಲಸ ಮುಗಿತು ಒಂದು ಹೊರಟ್ಬಿಡ್ತಾರೆ. ಬಟ್ ನೀವು ಆ ರೀತಿ ಯಾವತ್ತೂ ಮಾಡಿಲ್ಲ. ನಮ್ಮ ಟೀಮ್ ಜೊತೆ ಸದಾಕಾಲ ನಿಂತಿದ್ದೀರಾ. ಸೊ ಅದಕ್ಕೆ ನಾವು ಯಾವುದು ಚಿರಋಣಿಯಾಗಿರ್ತೀನಿ. ಹಾಗೆ ಕಿಶೋರ್ ಸರ್ ಅವರು ಅವ್ರ ಡೇಟ್ಸ್ ತೊಗೊಳೋದ್ರೆ ತುಂಬ ಕಷ್ಟ ಕೆಲಸ. ಸೊ ಒಂದಿನ ಬಾಂಬೆಲಿ ಇರ್ತಾರೆ, ಒಂದಿನ ಚೆನ್ನೈಯಲ್ಲಿ ಇರ್ತಾರೆ. ಸೊ ಶೂಟ್ ಮಾಡಿಸೋದಕ್ಕೆ ಇವ್ರಿಬ್ರಿಗೆ ತುಂಬ ಕೆಲಸ ಆಗಿತ್ತು. ಅಂದರೆ ಸೆಟ್ಟಿಂಗ್ ಬಂದ್ಮೇಲೆ ಕಿಶೋರ್ ಸರ್ ಬಗ್ಗೆ ಎರಡು ಮಾತಿಲ್ಲ. ಬಟ್ ಅವ್ರು ಬೇರೆ ಫಿಲಮ್ಗಳಿಂದ ಫ್ರೀ ಮಾಡ್ಕೊಂಡು ಕರ್ಕೊಂಡ್ಬರೋದು ಒಂದು ಕೆಲಸ ಅಷ್ಟೇ. ಬಟ್ ಪಾತ್ರದಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಅದಕ್ಕೆ ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ. ಕಿಶೋರ್ ಸರ್ ಜೊತೆ ಕೆಲಸ ಮಾಡಿ ಅವರು ತುಂಬ ಮಾತಾಡ್ದಲೇ ಅದನ್ನು ಹೇಳ್ಕೊಡ್ತಾರೆ, ಅವ್ರ ಪ್ರೆಸೆನ್ಸಲ್ಲೇ ಹೇಳ್ಕೊಡ್ತಾರೆ. ಹಾಗೆ ನಮಗೋಸ್ಕರ ಅಡುಗೆ ಮಾಡಿ ನಮಗೆಲ್ಲ ಒಳ್ಳೆ ಊಟ ಹಾಕಿದ್ರು ಸೆಟ್ಟಲ್ಲಿ. ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್.
ಇನ್ನು ಎಂಟೈರ್ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ರಿವೀಲ್ ಮಾಡ್ದಲೆ ಇದನ್ನ, ಯಾಕಂದರೆ ನಮ್ಮ ಸಬ್ಜೆಕ್ಟ್ ಇರೋದೇ ಒಂದು ಎರಡು ದಿನ 3 ದಿನದಲ್ಲಿ ನಡೆಯೋ ಸಬ್ಜೆಕ್ಟ್. ಸೊ ಆ ಲೈನ್ನ ನಾವು ತುಂಬ ಒಂಚೂರು ಬಿಟ್ರು ಕತೆ ತುಂಬ ಈಸಿಯಾಗಿ ಗೊತ್ತಾಗಲಿಲ್ಲ ಅಂದ್ರೂ ಒಂದು ಈ ರೀತಿ ಟ್ರೆಂಡ್ ಅಂತ ಗೆಸ್ ಮಾಡ್ಬಿಡ್ತಾರೆ. ಸೊ ಅದು ನಮಗೆ ಬೇಡ. ಸೊ ನಾವು ಅದು ಬೇರೆ ರೀತಿ ತೊಗೊಂಡೋಗ್ಬೇಕು ಅಂತ ಟೀಸರಲ್ಲೂ ಒಂದು ಥೀಮ್ ಬೇಸ್ಡ್ ಕರ್ಮ ನಾವು ಥೀಮ್ ಬೇಸ್ಡ್ ವರ್ಕ್ ಮಾಡಿದ್ವಿ. ಕೋಇನ್ಸಿಡೆಂಟ್ಲಿ ಅದೇನಾಗ್ತಿದೆ, ನಾವು ಪ್ರೆಸ್ ಮೀಟ್ ಮಾಡ್ತಾ ಎಲ್ಲ ಏನೋ ಒಂದು ಇನ್ಸಿಡೆಂಟ್ ಬರ್ತಾ ಇದೆ. ಬಟ್ ಈ ಥಾಟ್ ಪ್ರೊಸೆಸ್ಗಳಿಗೆ ನಾನು ರಾಜಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರಿಯೇಟಿವ್ ಸ್ಪೆಷಲ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಔಟ್ ಆಫ್ ದ ಬಾಕ್ಸ್ ಹೋಗಿ ವರ್ಕ್ ಮಾಡಬೇಕು, ಟಿಪಿಕಲ್ ಫಾರ್ಮ್ಯಾಟ್ ಬೇಡ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ. ಕೆಲವೊಂದ್ಸತಿ ಅದು ಇಷ್ಟ ಆಗ್ಬೋದು, ಇಷ್ಟ ಆಗೋದೇನು ಇರ್ಬೋದು. ಸೊ ಆ ರಿಸ್ಕ್ ತೊಗೊಳೋದು ನಾವು ರೆಡಿ ಇದೀವಿ. ಯಾಕಂದರೆ ಟಿಪಿಕಲ್ ರೆಗ್ಯುಲರ್ ಫಾರ್ಮ್ಯಾಟ್ ನಮಗೆ ಇಷ್ಟ ಆಗಲ್ಲ. ಈ ವಾಂಟ್ ಟು ಗೋ ಔಟ್ ಆಫ್ ದ ಬಾಕ್ಸ್ ಸೊ ದಟ್ ಆಡಿಯನ್ಸಿಗೆ ಅದೇನೋ ಫ್ರೆಶ್ ಆಗಿ ನಾವು ಕೊಟ್ಟಂಗೆ ಆಗುತ್ತೆ. ಸೊ ಆ ರೀತಿ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ಮಿಸ್ ಮಾಡಿದರೆ ಐ ಆಮ್ ಸಾರಿ. ಸ್ಟೇಜಿಂದ ಒಂದ್ಸತಿ ಆಗುತ್ತೆ, ನೆಕ್ಸ್ಟ್ ಟೈಮ್ ಅದು ಆಗ್ತದೆ ನೋಡ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರೂ ಮಾತನಾಡಿ ಮುಗಿಸಿ ಕೊನೆ ಬಂತೇಳಿ ಊಟ ಮಾಡೋಕೆ ಕೂತಾನೆ ಅಂತಲ್ಲ, ಯಾಕಂದರೆ ಯಾವ ಐಟಮ್ಸು ಇದೆಲ್ಲ ನಮಗೆ ತಿನ್ನೋಕ್ಕಾಗ. ಸೊ ಆ ಥರ ಸಿಚುವೇಶನಲ್ಲಿ ನಾನು ಕಮಲ್ ಶ್ರೀದೇವಿ ಬಂದು ತುಂಬ ಒಂದು ದೊಡ್ಡ ಜರ್ನಿ. ಯಾವತ್ತೋ ಒಂದಿನ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಆಟೋ ಮೇಲೆ ಒಂದು ಲೈನ್ ಕಾಣಿಸುತ್ತೆ. ಆ ಲೈನ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ನೀನೆಂದರೆ ನನಗೆ ಆಸೆಯೂ ಅಲ್ಲ, ಆಕರ್ಷಣೆಯೂ ಅಲ್ಲ, ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಅಂತ. ಸೊ ತುಂಬ ಚೆನ್ನಾಗಿದೆಯಲ್ಲ ಈ ಲೈನು, ಇದ್ರ ಮೇಲೆ ವರ್ಕ್ ಮಾಡ್ಬೋದಲ್ಲ. ಕಮಲ್ಗೆ ಆಸೆನೂ ಅಲ್ಲ, ಆಕರ್ಷಣೆಯೂ ಅಲ್ಲ, ಅವನ ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಶ್ರೀದೇವಿ. ಸೊ ಅವಳ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅಂದಾಗ ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ. ಆ ಲೈನು ಇವತ್ತು ವರ್ಕ್ ಮಾಡಿ, ಶೂಟಿಂಗ್ ಮಾಡಿ, ಡೈರೆಕ್ಷನ್ ಎಲ್ಲ ಮುಗಿದು ಇವತ್ತು ಟೀಸರ್ ಹಂತದಲ್ಲಿ ನಾವು ಬಂದಿರ್ತೀವಿ. ಸೊ ವಿಜುವಲ್ಸ್ಗಳು ಬಂದು ಅಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ ಒಂದು ಸಾರ್ಥಕತೆ ಇದೆ. ಸೊ ತುಂಬ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಒಂದು ಖುಷಿ ಆಯಿತು. ಮತ್ತು ನಾವು ಅಂದ್ಕೊಂಡಿದ್ದು ಮಾಡಿದ್ದೀವಿ, ನಾನು ಅಂದ್ಕೊಂಡಿದ್ದು ಸ್ಕ್ರೀನಲ್ಲಿ ಬಂದಿದೆ ಅನ್ನೋದು ಒಂದು ಸಾರ್ಥಕತೆ ಇದೆ. ದೆನ್ ಸುಮಾರು ಅಂದರೆ 6 ತಿಂಗಳ ಹಿಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ. ಸೊ ಈಗ ತುಂಬ ಚೆನ್ನಾಗಿ ಆಗ್ತಾ ಇದೆ. ಯಾಕೆ ಚೆನ್ನಾಗಿರಲಿಲ್ಲ ಅನ್ನೋದಕ್ಕೂ ನಾವೇ ಕಾರಣ, ಇವಾಗ ಯಾಕೆ ಚೆನ್ನಾಗಿ ಆಗ್ತಿದೆ ಅನ್ನೋದಕ್ಕೂ ನಾವೇ ಕಾರಣ, ನಾವುಗಳು ಮಾಡಿರೋ ಸಿನಿಮಾಗಳೇ ಕಾರಣ. ಸೊ ಒಂದು 6 ಮಂತ್ಸ್ ಹಿಂದೆ ಜನ ಯಾವುದು ಬೇಡ ಅಂತ ಬಿಟ್ಟಿದ್ರು, ಅದನ್ನು ನಾವು ಅಪ್ಡೇಟ್ ಆಗಿ ಸಿನಿಮಾಗಳು ಮಾಡಬೇಕಾಗತ್ತೆ. ಸೊ ಇವತ್ತು ಏಕಾದಶಿ ಮುಗಿದು, ಆಷಾಢ ಮುಗಿದು ಎಲ್ಲ ಸುಗ್ಗಿ ಕಾಲಕ್ಕೆ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿ ಆಗ್ತಾ ಇದೆ. ಈ ಸುಗ್ಗಿ ಕಾಲಕ್ಕೆ ಮೇನ್ ಕಾರಣ ಆದಂತಹ ಏಕಾಚಿತ್ರ ತಂಡಕ್ಕೆ ನನ್ನ ಸಿನಿಮಾ ತಂಡ ಕಡೆಯಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತೀನಿ. ಹಾಗೆ ಸೊ ಇದರಿಂದನೇ ಆಡಿಯನ್ಸು ಜನ ಥಿಯೇಟ್ರಿಗೆ ಬರ್ತಾ ಇರೋದು. ಸೊ ಈ ಸುಗ್ಗಿ ಕಾಲದಲ್ಲಿ ನಾವುಗಳು ಬಂದು ನಮ್ಮ ಕಂಟೆಂಟ್ಗಳನ್ನ ನಾವು ತಲುಪಿಸ್ಬೇಕಾಗತ್ತೆ. ಸೊ ಪ್ರತಿಯೊಂದು ಸಿನಿಮಾದವರು ನಿಂತುಕೊಂಡು ಈ ಥರ ಎಲ್ಲ ಮಾಡಿದ್ರೆ ನಾವೊಂದು ದಸರಾ ಮಾಡ್ಬೋದು, ಒಂದು ದೀಪಾವಳಿ ಮಾಡ್ಬೋದು, ಎಷ್ಟು ಹಬ್ಬಗಳು ಬೇಕಾದ್ರೆ ಮಾಡ್ಬೋದು. ನಾವೆಲ್ಲ ಬಂದಿರೋದೇ ಕಷ್ಟಪಟ್ಟು ಸಿನಿಮಾ ಇಲ್ಲಿ ಕೆಲಸ ಮಾಡೋಕ್ಕೋಸ್ಕರ. ಸೊ ನಮ್ಮಗಳಲ್ಲೇ ಇದೆ, ನಮ್ಮ ಹತ್ರನೇ ಆನ್ಸರ್ ಇದೆ. ದಯವಿಟ್ಟು ಇನ್ನು ಮೇಲೆ ಸಿನಿಮಾ ಮಾಡೋರು ಸ್ವಲ್ಪ ಸ್ಕ್ರಿಪ್ಟ್ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕು ಅಂತ. ಸೊ ಅದು ಗೊತ್ತಾಗಲ್ಲ ನಮಗೆ. ಒಂದೇನೋ ಒಂದು ಥಾಟಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ, ಅದು ಹೋಗ್ತಾ 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 ಅರ್ಧಕ್ಕೆ ಬಿಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸೊ ಈ ಥರದೊಂದು ಪ್ರಾಬ್ಲಮ್ಗಳಿತ್ತು. ಬಟ್ ಈಗ ಟೈಮ್ ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ. ಸೊ ಅದಕ್ಕೋಸ್ಕರ ನಾವು ಈ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಥ್ಯಾಂಕ್ಸ್ ಟು 2 ಸಿನಿಮಾ ತಂಡಕ್ಕೆ. ಈಗ ಒಳ್ಳೆ ಟೈಮು. ನಮ್ಮ ಸಿನಿಮಾ ಕೂಡ ನನಗೆ ಬೇರೆ ಕಡೆ ವಿಜುವಲ್ಸ್ ವೈಸು ಎಲ್ಲೇ ಪೋಸ್ಟರ್ಸ್ಗಳು ನೋಡಿದಾಗ್ಲೂ ಮಾತಾಡ್ತಿದ್ದಾರೆ. ಸೊ ಅದೊಂದು ಖುಷಿ ಆಗ್ತಿದೆ. ಅಂದರೆ ಒಬ್ಬ ಆ್ಯಕ್ಟರ್ ಆಗಿ ಫ್ಲಿಪ್ ಆಗಬೇಕಾಗತ್ತೆ ಅವಾಗವಾಗ. ಇಲ್ಲಿ ನಿಮಗೆ ತುಂಬ ದೊಡ್ಡ ದೊಡ್ಡ ಹೀರೋಗಳು ಡಬಲ್ ಆ್ಯಕ್ಟಿಂಗ್ ಮಾಡ್ತಾರೆ. ಅಂದರೆ ಕಿಚ್ಚ ಸುದೀಪ್ ಸರ್ನೇ ತೊಗೋಬೋದು, ಡಾರ್ಲಿಂಗ್ ಕೃಷ್ಣ ಅವ್ರನ್ನ ತೊಗೋಬೋದು, ರಾಜವಿ ಶೆಟ್ಟಿ ಅವ್ರನ್ನ ತೊಗೋಬೋದು, ರಿಷಬ್ ಶೆಟ್ಟಿ ಅವ್ರು ತೊಗೋಬೋದು. ಡಬಲ್ ಆ್ಯಕ್ಟಿಂಗ್ ಅಂದರೆ ಸಿನಿಮಾದಲ್ಲಿ ಮಾಡೋದಿಲ್ಲ. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿರ್ತಾರೆ, ಆ್ಯಸ್ ಎ ನಿರ್ಮಾಪಕನಾಗಿ ಮಾಡಿರ್ತಾರೆ, ನಿರ್ದೇಶಕನಾಗಿ ಮಾಡಿರ್ತಾರೆ. ಈ ಥರ ಒಂದು ಫ್ಲಿಪ್ ಆಗೋದು ಅನಿವಾರ್ಯ ನನಗಿತ್ತು. ಯಾಕಂದರೆ ಸಿನಿಮಾಗಳು ಮಾಡ್ತಾ ಇದ್ದೀವಿ, ಎಲ್ಲೋ ವರ್ಕ್ ಆಗ್ತಿಲ್ಲ ಅಂದಾಗ ನಾವು ಏನಾದ್ರು ಮಾಡೋಕ್ಕಾಗುತ್ತೆ. ಯಾಕಂದರೆ ನಾವು ಹಿಂದೆ ಹೋಗೋ ಮನಸ್ಸಿಲ್ಲ ನಮಗೆ. ಸೊ ನಮ್ಮ ತಂದೆ 40-50 ವರ್ಷದಿಂದ ಬಂದಿದ್ದಾರೆ. ಸೊ ನಾವು ಮುಂದೆ ಹೋಗ್ಬೇಕು ಅಂದರೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಸೊ ಆ ಥರ ಒಂದು ಫ್ಲಿಪ್ ಬೇಕಾಗಿತ್ತು. ಅದಕ್ಕೋಸ್ಕರನೇ ನಾವು ಕ್ರಿಯೇಟಿವ್ ಆಗಿರಲಿ, ನಿರ್ಮಾಪಕ ಆಗಲಿ, ಸಹ ನಿರ್ಮಾಪಕ ಆಗಲಿ, ಅಲ್ಲಿ ಕಸ ಹೊಡೆಯೋ ಕೆಲಸ ಕೊಟ್ಟು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಒಂದು ತುಂಬ ದೊಡ್ಡ ಜವಾಬ್ದಾರಿ. ಸೊ ಕ್ರಿಯೇಟಿವ್ ಎಡ್ ಅನ್ನೋದು ಒಂದು ಏನಿದೆಯಲ್ಲ, ಅದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಕೆಲಸ. ಅದು ಇನ್ನೊಬ್ಬನ ಶೋ ಅಲ್ಲಿ ನಿಂತು ನಾನು ಮಾಡುವಂಥ ಕೆಲಸ. ಅದಕ್ಕೆ ತುಂಬ ಅಸಮಾಧಾನ ಇರುತ್ತೆ, ತುಂಬ ಜನ ಬೇಜಾರು ಮಾಡ್ಕೋತಾರೆ. ಬಟ್
ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ, ನಾನು ನನ್ನ ಮನೆ ಕೆಲಸ ಮಾಡಿಸ್ಕೊತಿಲ್ಲ ಯಾವತ್ತೂ, ನಾನು ಸಿನಿಮಾಗೆ ಮಾತ್ರ ಕೆಲಸ ಮಾಡಿಸ್ತಿರೋದು. ಸೊ ಬೇಜಾರಾದ್ರೂ ಒಂದು ಸಿನಿಮಾ ರಿಲೀಸ್ ದಿನ ಅದು ನಾನು ಎಲ್ಲರೂ ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಬಟ್ ನನ್ನ ಸಿನಿಮಾ ಗೆಲ್ಸಕ್ಕೆ ನಾನು ಏನು ಬೇಕು ನಾನು ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ತುಂಬ ಫಿಲಾಸಫಿ ಮಾತಾಡ್ತೀನಿ ಅನಿಸ್ತಿದೆ ಇಲ್ಲ, ಯಾಕಂದರೆ ಸಿನಿಮಾದು ಎಲ್ಲ ಮಾತಾಡಿ ಮುಗಿದಿದೆ, ಇನ್ನೇನು ನಾನು ಮತ್ತೆ ನನ್ನ ಸಿನಿಮಾನ ನೋಡಿ ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ ಸಿನಿಮಾ ಹಿಂದೆ ಆದಂಥ ಒಂದಷ್ಟು ಕೆಲಸಗಳನ್ನ ಹೇಳ್ಬೇಕು ಅಂತ ಅಷ್ಟೇ. ತುಂಬ ಚೆನ್ನಾಗಿ ಬಂದಿದೆ, ನಾವು ಅಂದ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸಚಿನ್ ಕೂಡ ಅಷ್ಟೇ, ಇವಾಗ ಫಸ್ಟ್ ಬಂದಾಗ ಹ್ಯಾಪಿ ಬರ್ತ್ಡೇ ಅಂತ ಬರ್ತಡೇ ಮಾಡಿಕೊಂಡ್ರು, ಸೀಗ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊತಾ ಇದ್ದಾರೆ. ಸೊ ಯಾವ ರೀತಿ ಅಂದರೆ ಅವರು ಕೂಡ ಫ್ಲಿಪ್ ಆಗಿದ್ದಾರೆ, ನಿರ್ಮಾಪಕನಾಗಿ ಟರ್ನ್ ಆಗ್ತಿದ್ದಾರೆ. ಸೊ ಒಳ್ಳೇದಾಗಲಿ, ಒಳ್ಳೊಳ್ಳೆ ಸಿನಿಮಾ ಕಂಟೆಂಟ್ಗಳನ್ನ ಮಾಡೋಣ. ದಯವಿಟ್ಟು ಒಳ್ಳೊಳ್ಳೆ ಕಥೆಗಳಿದ್ರೆ ನಮ್ಮನ್ನು ಸಂಪರ್ಕಿಸಿ. ನಾವು ಶಾರ್ಟ್ ಫಿಲಿಮ್ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ, ದೊಡ್ಡ ಸಿನಿಮಾ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ, ಎಲ್ಲದಕ್ಕೂ ರೆಡಿ ಇದ್ದೀವಿ. ನಮ್ಮ ತಂಡನ ಸಂಪರ್ಕಿಸಿ, ತುಂಬ ಒಳ್ಳೊಳ್ಳೆ ಕಥೆಗಳನ್ನ ತುಂಬ ಹಸುವಿಂದ ಕಾಯ್ತಾ ಇದ್ದೀವಿ. ನಾವು ನಿಮ್ಗಳನ್ನ ಜೊತೆ ನಿಂತ್ಕೊಂಡು, ಯಾಕಂದರೆ ನನಗೆ ಗೊತ್ತು ಆ ಕಷ್ಟ. ಯಾಕಂದರೆ ಸುಮ್ಮನೆ ಹೈಟ್ ಇದ್ದೀನಿ ಅಂದಿಲ್ಲ, ಒಂದೇ ರೀಸನ್ಗೋಸ್ಕರ ನನಗೆ ಬರೀ ಆ್ಯಕ್ಷನ್ ಸಿನಿಮಾ ಬರುತ್ತೆ. ಸುಮ್ಮನೆ ದಪ್ಪಕ್ಕಿದ್ದಾನೆ ಅಂದಿದ ತಕ್ಷಣ ಒಂದು 6-7 ಫೈಟ್ ಮಾಡುವಂತಾರೆ. ಸೊ ಅದನ್ನೆಲ್ಲ ಅನುಭವಿಸಿದ್ದೀವಿ. ದಯವಿಟ್ಟು ಕಥೆಗಳು, ಎಲ್ಲ ಕಥೆಗಳಿಂದನೇ ಇವತ್ತು ಜನ ಫ್ಲೋಗಳು ಥಿಯೇಟರ್ಗೆ ಬರ್ತಾ ಇರೋದು. ದಯವಿಟ್ಟು ಒಳ್ಳೆ ಸಿನಿಮಾಗಳು ಮಾಡೋದ್ರ ಮುಖಾಂತರ ನಮಗೆ ನಮ್ಮ ಚಿತ್ರರಂಗಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಕೇಳ್ತೀನಿ. ಇದೇ ಸೆಪ್ಟೆಂಬರ್ 19 ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ಚೇಂಬರ್ ಅವ್ರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಿನಿಮಾಗಳಲ್ಲಿ 5 ಸಿನಿಮಾ 6 ಸಿನಿಮಾ 10 ಸಿನಿಮಾ ರಿಲೀಸ್ಗಳು ಮಾಡೋದನ್ನ ಸ್ವಲ್ಪ ಬಿಟ್ಟು ಒಂದು 4 ಅಪಾಯಿಂಟ್ಮೆಂಟ್ ಥರ ಆದರೂ ಕೊಟ್ಬಿಡಿ, ವಾರಕ್ಕೆ 1-3-4 ಮಾಡಿಕೊಡಿ ಅಂತ. ಸೊ ನಮ್ಮ ಟೋಕನ್ ಬಂದಾಗ ನಾವು ಸಿನಿಮಾ ರಿಲೀಸ್ ಮಾಡ್ಕೋತೀವಿ, ಬೇರೆ ಯಾವ ಕಾಂಪಿಟೇಷನ್ ಇರಲ್ಲ ಅವಾಗ. ಯಾಕಂದರೆ ನಮ್ಮ ಶ್ರಮ ಒಂದು ಫೀಲ್ಡಲ್ಲಿ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಮಾತು. ಥ್ಯಾಂಕ್ ಯು ಸೋ ಮಚ್.